ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಕ್ವಶನ್ ನ ಅಪ್ಲೈ ಆರ್ ಟ್ರಾನ್ಸ್ಫಾರ್ಮ್ ಟು ದ ಇಮೇಜ್ ಮ್ಯಾಟ್ರಿಕ್ಸ್ ಬಿ ಗಿವನ್ ಬಿಲೋ ಟು obtain the both row transformation and column transformation matrix b is equal to 10 50 60 150 20 60 40 30 50 90 70 80 74 66 90 58. ಇವಾಗ ಇಲ್ಲಿ ನಾವು ಸೊಲ್ಯೂಷನ್ ನ ಬರೆಯೋಣ. ಓಕೆನಾ? ಇಲ್ಲಿ ಗುರು ಸಿಂಪಲ್ ಇಲ್ಲಿ ಆನ್ಸರ್ ಅಂತ ಬರೀತೀನಿ. ಓಕೆ, ಈಗ ಫಸ್ಟ್ ಗುರು ಗಿವನ್ ಇಮೇಜ್ ಮ್ಯಾಟ್ರಿಕ್ಸ್ ನ ಒಂದ್ಸತಿ ಬರೆದ್ಬಿಡೋಣ. ಓಕೆನಾ? ನಾವಲ್ಲಿ ಅಪ್ಲೈ ಮಾಡ್ಕೊ ಹೋಗೋಣ ಆರ್ ಟ್ರಾನ್ಸ್ಫಾರ್ಮ್ ನ. ಗಿವನ್ ಇಮೇಜ್ ಮ್ಯಾಟ್ರಿಕ್ಸ್ ಬಿ ಇಸ್ ಈಕ್ವಲ್ ಟು 100 50 60 150 20 60 40 30 50 90 70 82 74 66 90 58. ಓಕೆನಾ? ಇದಿಷ್ಟು ಆಯ್ತು ಗುರು. ಇದು ನೆಕ್ಸ್ಟ್ ಇದು ಸಿಂಪಲ್ ಪ್ರಾಬ್ಲಮ್ ಗುರು. ಇದು ಏನ್ ತುಂಬಾ ಏನ್ ತಲೆ ಕೆಡಿಸ್ಕೊಳಂಗಿಲ್ಲ. ಒಂಚೂರು ಹಿಂಗೆ ಸ್ಲೈಡ್ ಮಾಡ್ತೀನಿ. ಓಕೆ ಗೈಸ್, ಇವಾಗ ನೆಕ್ಸ್ಟ್ ಈಗ ನಾವು ಫಸ್ಟ್ ರೋ ಟ್ರಾನ್ಸ್ಫಾರ್ಮೇಶನ್ ಮ್ಯಾಟ್ರಿಕ್ಸ್ ನ ಫೈಂಡ್ ಔಟ್ ಮಾಡೋಣ. ಅದು ಹಿಂಗೆ ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಗೈಸ್. ಫಸ್ಟ್ ಇಲ್ಲಿ ರೋ ಟ್ರಾನ್ಸ್ಫಾರ್ಮೇಶನ್ ಮ್ಯಾಟ್ರಿಕ್ಸ್ ಅಂತ ಬರೀತೀನಿ. ಓಕೆನಾ? ಓಕೆ, ಈ ಸಿಂಪಲ್ ಗೈಸ್ ಫೈಂಡ್ ಔಟ್ ಮಾಡೋದು. ನಿಮ್ಗೆ ಒಂದು ವಿಡಿಯೋ ನೋಡಿದ್ರೆ ಪಕ್ಕ ಅರ್ಥ ಆಗತ್ತೆ. ಫಸ್ಟ್ ಆರ್ ಈಸ್ ಈಕ್ವಲ್ ಟು ಇಷ್ಟ ಹಾಕೋಣ. ಸಿಂಪಲ್ ಏನ್ ಗೊತ್ತಾ ಗೈಸ್, ಈಗ ನೀವು ಇಲ್ಲಿ ನೋಡ್ಬೋದು ಫಸ್ಟ್ ರೋ ಅಲ್ಲಿ 100 ಇದೆ, 50 ಇದೆ, 60 ಇದೆ, 50 ಇದೆ ಅಲ್ಲ ಗೈಸ್. ಇವಾಗ ಇಲ್ಲೇ ಕ್ಯಾಲ್ಕುಲೇಟರ್ ನ ಓಪನ್ ಮಾಡ್ತೀನಿ. ಈಗ ನೋಡಿ ಗುರು, ಸಿಂಪಲ್ ಗುರು. ಈಗ ಫಸ್ಟ್ ಇದೆಯಲ್ಲ ಗುರು, ಇದು ಸೈಂಟಿಫಿಕ್ ಅಲ್ಲಿ ಇದೆ. ಫಸ್ಟ್ ಇದೊಂದು ಬ್ರಾಕೆಟ್ ಹಾಕಿ 100 ಪ್ಲಸ್ 50. ಓಕೆನಾ? ಮತ್ತೆ ಕ್ಲೋಸ್ ಬ್ರಾಕೆಟ್ ಡಿವೈಡೆಡ್ ಬೈ 2. ಇದೇನ್ ವ್ಯಾಲ್ಯೂ ಬರುತ್ತೆ? 75 ಬಂತಲ್ಲ ಗುರು. 75 ಬಂತಲ್ಲ ಗುರು. ಆ 75 ನ ಇಲ್ಲಿಗೆ ಬರೀರಿ. ಓಕೆನಾ? ನೆಕ್ಸ್ಟ್ ಏನಿಲ್ಲ, 60 ಪ್ಲಸ್ 150 ಬೈ 2 ಮಾಡ್ಬೇಕು. ಸರಿನಾ? ಓಕೆನಾ? ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡೇ ಹೋಗೋಣ. ಯಾಕಂದ್ರೆ ಕ್ಲಾರಿಟಿ ಒಂದು ಕ್ವಶನ್ ಕ್ಲೀನ್ ಆಗಿ ಕಲ್ತ್ರೆ ಗುರು ಪ್ರತಿಯೊಂದು ನಿಮ್ಗೆ ಗೊತ್ತಾಗತ್ತೆ. ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋದ್ರೆ ನಿಮ್ಗೂ ಈಸಿಯಾಗಿ ಗೊತ್ತಾಗತ್ತೆ ಅಂತ. 60 ಪ್ಲಸ್ 150 ಕ್ಲೋಸ್ ಬ್ರಾಕೆಟ್ ಡಿವೈಡೆಡ್ ಬೈ 2. ಓಕೆನಾ? ಎಷ್ಟು ಬಂತ ಹೇಳಿ? 105 ಬಂತು. 105 ನ ಇಲ್ಲಿಗೆ ಬರೀರಿ. ನೆಕ್ಸ್ಟ್ ಗುರು ಏನಪ್ಪಾ ಅಂದ್ರೆ 100 ಮೈನಸ್ 50 ಬೈ 2 ಮಾಡ್ಬೇಕಷ್ಟೇ. ಸರಿನಾ? ಇದು ಕ್ಲಿಯರ್ ಮಾಡೋದು. 100 ಮೈನಸ್ 50 ಬೈ 2. ಓಕೆನಾ? ಏನ್ ಬಂತೇಳಿ? 25 ಬಂತಲ್ಲ. ಆ ಒಂದು 25 ನ ಇಲ್ಲಿ ಬರೆಯೋದು. ಓಕೆನಾ? ನೆಕ್ಸ್ಟ್ ಗುರು 60 ಮೈನಸ್ 150 ಬೈ 2 ಮಾಡ್ಬೇಕು. ಸರಿನಾ? ಓಕೆನಾ? ಕ್ಲೋಸ್ ಬ್ರಾಕೆಟ್ 60 ಮೈನಸ್ 150 ಡಿವೈಡೆಡ್ ಬೈ 2. ಓಕೆನಾ? ಏನ್ ಬಂತೇಳಿ? ಮೈನಸ್ 45 ಬಂತಲ್ಲ. ಮೈನಸ್ 45 ನ ಇಲ್ಲಿ ಬರಿಬೇಕು. ಓಕೆನಾ? ಓಕೆ, ಇದನ್ನು ಹಿಂಗೆ ಕ್ಲೋಸ್ ಮಾಡ್ಬಿಡಮ್ಮ. ನೆಕ್ಸ್ಟ್ ಸೇಮ್ ಗುರು 20 ಪ್ಲಸ್ 60 ಬೈ 2 80 ಬೈ 2 ನಮ್ಗೆ ಗೊತ್ತು ಗುರು. ಹಂಗೆ ಅದು ಕ್ಯಾಲ್ಕುಲೇಷನ್ ಎಲ್ಲ ಗೊತ್ತಾಗೋಗತ್ತೆ. ಸುಮ್ಮನೆ ಅದನ್ನು ಸಹ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕುತ್ಕೊಳ್ಳೋದು ಬೇಡ ಅಂತ 40. ಓಕೆನಾ? ಇವಾಗ ಮತ್ತೆ 40 ಪ್ಲಸ್ 30 ಬೈ 2 40 ಪ್ಲಸ್ 30 70 70 ಬೈ 2 ಎಷ್ಟಪ್ಪ? 35 35 ಬರೆಯೋಣ. ಇನ್ನೊಂದು ನೋಡಿ ಗುರು, 20 ಮೈನಸ್ 60 ಮೈನಸ್ 40 ಮೈನಸ್ 40 ಬೈ 2 ಮೈನಸ್ 20. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ ಗುರು, 40 ಮೈನಸ್ 30 10 10 ಬೈ 2 5. ಓಕೆನಾ? ಇವಾಗ ಗುರು 50 ಪ್ಲಸ್ 90 ಎಷ್ಟಪ್ಪ? 140 140 ಬೈ 2 70. ಓಕೆನಾ? ಮತ್ತೆ 70 ಪ್ಲಸ್ 82 ಬೈ 2. ಇದನ್ನ ಹಂಗೆ ಕ್ಯಾಲ್ಕುಲೇಟ್ ಮಾಡ್ಬಿಡೋಣ. ಹಂಗೆ ಮಾಡ್ಬೋದು, ಬಟ್ ಇರ್ಲಿ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಓಕೆನಾ? 70 ಪ್ಲಸ್ 82
ಬೈ 2 ಓಕೆನಾ 76 ಅಲ್ಲ 76 ನ ಇಲ್ಲಿ ಬರೆಯುಮ ಓಕೆನಾ ನೆಕ್ಸ್ಟ್ ಗುರು 50 ಮೈನಸ್ 90 ಬೈ 2 50 ಮೈನಸ್ 90 ಮೈನಸ್ 40 ಮೈನಸ್ 40 ಬೈ 2 ಮೈನಸ್ 20 ಓಕೆನಾ ನೆಕ್ಸ್ಟ್ ಗುರು 70 ಮೈನಸ್ 82 ಎಷ್ಟಪ್ಪ ಮೈನಸ್ 12 ಮೈನಸ್ 12 ಬೈ 2 ಮೈನಸ್ 6 ಓಕೆನಾ ನೆಕ್ಸ್ಟ್ 74 ಪ್ಲಸ್ 66 ಬೈ 2 ಮಾಡಬೇಕು ಓಕೆನಾ ಇದನ್ನು ಕ್ಲಿಯರ್ ಮಾಡೋಣ 74 ಪ್ಲಸ್ 66 ಕ್ಲೋಸ್ ಬ್ರಾಕೆಟ್ ಬೈ 2 ಓಕೆನಾ ಎಷ್ಟು ಬಂತು ಹೇಳಿ 70 ಬಂತು ಇಲ್ಲಿ 70 ನ ಬರೀಬೇಕು ಓಕೆನಾ ನೆಕ್ಸ್ಟ್ ಗುರು 90 ಪ್ಲಸ್ 58 ಬೈ 2 ಮಾಡಬೇಕು ಓಕೆನಾ ಇದು ಕ್ಲಿಯರ್ ಮಾಡಿ 90 ಪ್ಲಸ್ 58 ಬೈ 2 ಓಕೆನಾ ಎಷ್ಟು ಬಂತು ಹೇಳಿ 74 ಆ 74 ನ ಇಲ್ಲಿ ಬರೀರಿ ಓಕೆನಾ 74 ಆಯ್ತು ಓಕೆನಾ ನೆಕ್ಸ್ಟ್ ಬಂದು 74 ಮೈನಸ್ 66 ಬೈ 2 ಓಕೆನಾ 74 ಮೈನಸ್ 66 ಬೈ 2 ಓಕೆನಾ ಎಷ್ಟು ಬಂತು ಹೇಳಿ 4 ಬಂತು ಆ ಒಂದು 4 ನ ಇಲ್ಲಿ ಬರೀರಿ ಓಕೆನಾ ನೆಕ್ಸ್ಟ್ ಬಂದು 90 ಮೈನಸ್ 58 ಬೈ 2 ಓಕೆನಾ 90 ಮೈನಸ್ 58 ಬೈ 2 ಓಕೆನಾ ಎಷ್ಟು ಬಂತು ಹೇಳಿ 16 ಬಂತು ಆ ಒಂದು 16 ನ ಇಲ್ಲಿ ಬರೀರಿ ಅಷ್ಟೇ ಗುರು ಕಂಪ್ಲೀಟ್ ಕ್ಲಿಯರ್ ಆಯ್ತು ಗೈಸ್ ಇವಾಗ ಇದಿಷ್ಟು ಕ್ಲಿಯರ್ ಆಯ್ತು ಇವಾಗ ನಿಮ್ಗೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಮ್ಯಾಟ್ರಿಕ್ಸ್ ಸಿಂಪಲ್ ಆಗಿದೆ ಅದನ್ನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನಾವು ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಮ್ಯಾಟ್ರಿಕ್ಸ್ ನ ಈ ಗಿವನ್ ಮ್ಯಾಟ್ರಿಕ್ಸ್ ಇಂದ ಮಾಡಲ್ಲ ಟೆರಿಯಲ್ ಆಗಿರೋ 75 ಪ್ಲಸ್ 40 ಬೈ 2 ಮತ್ತೆ 70 ಪ್ಲಸ್ 70 ಬೈ 2 ಆ ತರ ನಾವು ಮಾಡ್ಕೊಂಡು ಹೋಗ್ತೀವಿ ಸರಿನಾ ಓಕೆನಾ ಬನ್ನಿ ಇವಾಗ ಇದನ್ನ ಮಾಡೋಣ ಗೈಸ್ ಈಗ ಇಲ್ಲಿ ಸಿಂಪಲ್ ಆಗಿರೋ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಮ್ಯಾಟ್ರಿಕ್ಸ್ ಓಕೆನಾ ಮ್ಯಾಟ್ರಿಕ್ಸ್ ನೆಕ್ಸ್ಟ್ ಗುರು ಇದೊಂದನ್ನು ಬರ್ದ್ಬಿಡೋಣ ನಾವು ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಮ್ಯಾಟ್ರಿಕ್ಸ್ ಆರ್ ಈಸ್ ಅಂತ ಬರೆಯೋಣ ಸರಿನಾ ನಾವು ಕಾಲಮ್ ಟ್ರಾನ್ಸ್ಫಾರ್ಮ್ ಆಫ್ ಮ್ಯಾಟ್ರಿಕ್ಸ್ ಆರ್ ಈಸ್ ಅಂತ ಬರೆಯೋಣ ಓಕೆನಾ ಇವಾಗ ಗುರು ನಾವು ಇದ್ರದ್ದು ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಮ್ಯಾಟ್ರಿಕ್ಸ್ ನ ಕಂಡುಹಿಡಿಯಬೇಕು ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಮ್ಯಾಟ್ರಿಕ್ಸ್ ನ ಸಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಇವಾಗ ಗುರು ಏನಪ್ಪಾ ಅಂದ್ರೆ 75 ಪ್ಲಸ್ 40 ಬೈ 2 ಸರಿನಾ ಓಕೆನಾ ಇದೊಂದು ಕ್ಲಿಯರ್ ಮಾಡಿ ಕ್ಲೋಸ್ ಬ್ರಾಕೆಟ್ 75 ಪ್ಲಸ್ 40 ಬೈ 2 ಓಕೆನಾ ಎಷ್ಟು ಬಂತು ಹೇಳಿ 57.5 ಬಂತು 57.5 ನ ಇಲ್ಲಿ ಮೆನ್ಷನ್ ಮಾಡೋಣ ಓಕೆನಾ ನೆಕ್ಸ್ಟ್ ಬಂದು 70 ಪ್ಲಸ್ 70 ಬೈ 2 ಅದು ನೋಡಿದ್ರೇನೆ ಗೊತ್ತಾಗ್ಬಿಡತ್ ಗುರು ಆ 140 ಬೈ 2 70 ಅಂತ ಅದನ್ನೇ ನಿಮ್ಗೆ ಡೈರೆಕ್ಟ್ ಆಗಿ ಬರೆಯೋಣ ಓಕೆನಾ ನೆಕ್ಸ್ಟ್ ಗುರು ಇದೊಂದು ಕ್ಲಿಯರ್ ಮಾಡಿ 75 ಮೈನಸ್ 40 ಬೈ 2 ಓಕೆನಾ ಏನ್ ಬಂತು ಹೇಳಿ 17.5 ಬಂತು 17.5 ಓಕೆನಾ ನೆಕ್ಸ್ಟ್ 70 ಮೈನಸ್ 70 ಬೈ 2 ಬಂದು 0 ಹೆಂಗೆ ಹೇಳಿ 70 ಮೈನಸ್ 70 0 ಬೈ 2 0 ಓಕೆನಾ ಇವಾಗ ನೆಕ್ಸ್ಟ್ ಈ ಕಾಲಮ್ಗೆ ಮಾಡುವ ಸರಿನಾ ಇದೊಂದು ಕ್ಲಿಯರ್ ಮಾಡಿ 105 ಪ್ಲಸ್ 35 ಬೈ 2 ಸರಿನಾ 105 ಪ್ಲಸ್ 35 ಡಿವೈಡೆಡ್ ಬೈ 2 70 ಓಕೆನಾ ಇಲ್ಲಿ 70 ಅಂತ ಬರೀರಿ ಓಕೆನಾ ಗೈಸ್ ಇದು ನೆಕ್ಸ್ಟ್ 76 ಪ್ಲಸ್ 74 ಬೈ 2 ಸರಿನಾ 76 ಪ್ಲಸ್ 74 ಬೈ 2 ಸರಿನಾ ಏನ್ ಹೇಳಿ 75 ಇದು 75 ನ ಇಲ್ಲಿ ಮೆನ್ಷನ್ ಮಾಡಿ ಸರಿನಾ ಅಲ್ಲಿ ಬರೀರಿ ಅಷ್ಟೇ ನೆಕ್ಸ್ಟ್ ಗುರು 105 ಮೈನಸ್ 35 ಡಿವೈಡೆಡ್ ಬೈ 2 ಸರಿನಾ 105 ಮೈನಸ್ 35 ಡಿವೈಡೆಡ್ ಬೈ 2 ಸರಿನಾ ಏನ್ ಹೇಳಿ 35 ಬಂತು ಅದು ಇಲ್ಲಿ ಬಂದೆ 35 ಅಂತ ಬರೀರಿ ನೆಕ್ಸ್ಟ್ ಬಂದು ಗುರು
76 minus 74/2 ಸರಿನಾ? ನೋಡಿದಾಗಲೇ ಗೊತ್ತಾಗುತ್ತೆ ಗುರು. 76 minus 74 2/2 1. ಇದನ್ನ ಇಲ್ಲಿ 1 ಅಂತ ಬರೀರಿ, ಓಕೆನಾ ಗೈಸ್? ಇದು ನೆಕ್ಸ್ಟ್ 25 minus 20/2 ಸರಿನಾ? ನಿಮ್ಗೆ ಇನ್ನೂ ಕನ್ಫ್ಯೂಸ್ ಆಗತ್ತೆ ಅಂದ್ರೆ ಇವರು ನೋಡಿ, ಇವರು ಇಲ್ಲಿ 25 ಪ್ಲಸ್ ಹಾಕಿ ನೆಕ್ಸ್ಟ್ ಇವರು ಮತ್ತೆ ಇದು ಬ್ರಾಕೆಟ್ ಓಪನ್ ಮಾಡಿ -20 ಮಾಡಿ ಇದನ್ನ ಕ್ಲೋಸ್ ಮಾಡಿ ಸರಿನಾ? ಎರಡು ಸತಿ ಡಿವೈಡೆಡ್ ಬೈ 2 ಮಾಡಿ ಆನ್ಸರ್ ಬಂದು 2.5 ಬಂತು. 2.5 ನ ಇಲ್ಲಿ ಬಂದು ಬರೀರಿ, ಓಕೆನಾ ನೆಕ್ಸ್ಟ್ ಬಂದು ಗುರು -20 ಪ್ಲಸ್ 4/2 ಸರಿನಾ? -20 ಪ್ಲಸ್ 4 ಡಿವೈಡೆಡ್ ಬೈ 2 ಸರಿನಾ? ಎಷ್ಟು ಬಂತ ಹೇಳಿ? -8 ಬಂತು. -8 ನ ಇಲ್ಲಿ ಬರೀರಿ, ಓಕೆನಾ ಇದು ನೆಕ್ಸ್ಟ್ ಗುರು. ಇದು 25 ಮೈನಸ್ ಆಫ್ -20 ಅಂದ್ರೆ 25 ಪ್ಲಸ್ 20/2 ಆಗಿದೆ ಸರಿನಾ? ಅದಿಲ್ಲೇ ತೋರಿಸ್ತೀನಿ. ಇದು ಫಸ್ಟ್ ಬ್ರಾಕೆಟ್ ನ ಓಪನ್ ಮಾಡಿ 25 ಮೈನಸ್ ಮತ್ತೆ ಬ್ರಾಕೆಟ್ ನ ಓಪನ್ ಮಾಡಿ -20 ಮತ್ತೆ ಇನ್ನೊಂದ್ಸರಿ ಕ್ಲೋಸ್ ಮಾಡಿ ಡಿವೈಡೆಡ್ ಬೈ 2 ಸರಿನಾ? ಓಕೆನಾ ಇಲ್ಲಿ ಈಗ 22.5 ಬಂತು. ಇಲ್ಲಿ 22.5 ನ ಬರೀರಿ, ಓಕೆನಾ ನೆಕ್ಸ್ಟ್ ಬಂದು -20 minus 4/2 ಸರಿನಾ? ಇದು ಬ್ರಾಕೆಟ್ ಓಪನ್ ಮಾಡಿ -20 minus 4 ಡಿವೈಡೆಡ್ ಬೈ 2 ಸರಿನಾ? ಎಷ್ಟು ಬಂತ ಹೇಳಿ? -12 ಬಂತು. -12 ನ ಇಲ್ಲಿ ಬರೀರಿ ಗೈಸ್, ಸರಿನಾ? ನೆಕ್ಸ್ಟ್ ಬಂದವರು -45 ಪ್ಲಸ್ 5/2 ಸರಿನಾ? ಇದೊಂದು ಕ್ಲಿಯರ್ ಮಾಡಿ -45 ಪ್ಲಸ್ 5 ಡಿವೈಡೆಡ್ ಬೈ 2 ಸರಿನಾ? ಏನ್ ಬಂತ ಹೇಳಿ? -20 ಬಂತು. ಇಲ್ಲಿ ಬಂದು -20 ಬರೀರಿ, ಆಯ್ತಾ ಗೈಸ್? ನೆಕ್ಸ್ಟ್ ಬಂದು -6 -16/2 ಸರಿನಾ? ನೆಕ್ಸ್ಟ್ ಬಂದು -6 -16/2 ಸರಿನಾ? ಓಕೆನಾ -11 ಇಲ್ಲಿ ಬಂದು -11 ಬರೀರಿ, ಓಕೆನಾ ನೆಕ್ಸ್ಟ್ ಬಂದು ಇವರು -45 -5/2 ಸರಿನಾ? ಓಕೆನಾ ಕ್ಲಿಯರ್ ಮಾಡಿ -45 -5 ಡಿವೈಡೆಡ್ ಬೈ 2 ಸರಿನಾ? ಎಷ್ಟು ಬಂತ ಹೇಳಿ? -25 ಇಲ್ಲಿ ಬಂದು -25 ಬರೀರಿ, ಓಕೆನಾ ನೆಕ್ಸ್ಟ್ ಬಂದು ಗುರು -6 -16/2 ಸರಿನಾ? ಬ್ರಾಕೆಟ್ ಓಪನ್ ಮಾಡಿ -6 -16/2 ಸರಿನಾ? ಎಷ್ಟು ಬಂತ ಹೇಳಿ? -11 ಓಕೆನಾ -11 ಯಾ ಗೈಸ್? ನಾವು ಕ್ಲಿಯರ್ ಕಟ್ ಆಗಿ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದು ಅಪ್ಲೈ ಆಲ್ ಟ್ರಾನ್ಸ್ಫಾರ್ಮ್ ಟು ದ ಇಮೇಜ್ ಮ್ಯಾಟ್ರಿಕ್ಸ್ ಬಿ ಗಿವನ್ ಬಿಲೋ ಟು obtain the both row transformation and column transformation matrix ಪ್ರಾಬ್ಲಮ್ ಒಬ್ಬರು ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರು ಸಹ ನೀವು ಕಾಮೆಂಟ್ ಮಾಡ್ಬೋದು ಗೈಸ್, ಸರಿನಾ? ಏನಿಲ್ಲ, ಆರಾಮ್ಸಾಗಿ ನೀವು ಕಾಮೆಂಟ್ ಮಾಡಿ ಗೈಸ್. ಇದು ನಾನು ಇಲ್ಲಿವರೆಗೂ ಹೇಳ್ಕೊಟ್ಟಿರೋದು ನಿಮ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನಮ್ದು ರೋ ಟ್ರಾನ್ಸ್ಫಾರ್ಮೇಶನ್ ಕಂಡುಹಿಡಿಯೋದು ಮತ್ತೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಕಂಡುಹಿಡಿಯೋದು, ಇದು ಕ್ವಶನ್ ಗೆ ಅಪ್ಲೈ ಆಲ್ ಟ್ರಾನ್ಸ್ಫಾರ್ಮ್ ಟು ದ ಇಮೇಜ್ ಮ್ಯಾಟ್ರಿಕ್ಸ್ ಬಿ ಗಿವನ್ ಬಿಲೋ ಟು obtain the row transformation and column transformation of the matrix ಅಲ್ಲಿ. ಐ ಹೋಪ್ ನಿಮ್ಗೆ ಇದು ಇಷ್ಟು ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಗೈಸ್. ನಿಮ್ಗೆ ಈ ಒಂದು ವಿಡಿಯೋ ಏನಾದ್ರು ಡೌಟ್ ಇದ್ರು ಸಹ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.